ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಬೇಳೆ ಹಾಕಿ ಕುಂಬಳಕಾಯಿ ಹುಳಿ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ಇದು ತುಂಬಾ ಚೆನ್ನಾಗಾಗತ್ತೆ. ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಇದನ್ನು ಮಕ್ಕಳಿಗೆ ಈ ಥರ ಹುಳಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ಈಗ ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಕುಂಬಳಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಈ ಕಡೆಗೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, ನೋಡಿ ತುಂಬಾ ಸಿಂಪಲ್, ತುಂಬ ಬೇಗನೆ ನಾವು ಇದನ್ನು ಮಾಡಿಬಿಡ್ಬೋದು. ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿ, ಇಂಗು ಹಾಕಿ, ಕರಿಬೇವು, ಒಣಮೆಣಸಿನ್ಕಾಯಿ. ಈಗ ನಾವು ಸಣ್ಣಗೆ ಕಟ್ ಮಾಡಿಟ್ಟಿರೋ ಕುಂಬಳಕಾಯಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕುಂಬಳಕಾಯಿ ಎಲ್ಲವೂ ನೋಡಿ ಎಣ್ಣೆಯಲ್ಲೇ ಇದು ಫ್ರೈ ಆಗಬೇಕು. ತುಂಬ ಬೇಗನೆ ಮೆತ್ತಗಾಗಿಬಿಡುತ್ತೆ, ತುಂಬ ಟೈಮ್ ಏನು ಬೇಕಾಗುವುದಿಲ್ಲ. ಮೇಲ್ಗಡೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ ಅದನ್ನು. ನೋಡಿ, ಇವಾಗ ಇದು ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕೆಂಪು ಖಾರದ ಪುಡಿ, ಖಾರ ನಿಮಗೆ ಎಷ್ಟು ಬೇಕಂತ ನೋಡಿಬಿಟ್ಟು ಹಾಕೋಬೇಕಾಗತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. 1 ನಿಮಿಷನಾದರೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ 1 ಬಟ್ಲದಷ್ಟು ಹುಣಸೆ ಹಣ್ಣಿನ ಹುಳಿಯನ್ನು ಹಾಕಬೇಕು. ನಾವು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೋಡಿ ಇವಾಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ. ಆಗ ಚೆನ್ನಾಗಿ ಕುಂಬಳಕಾಯಿ ಎಲ್ಲವೂ ಮಸಾಲ ಮತ್ತು ಹುಳಿ ಎಲ್ಲವೂ ಚೆನ್ನಾಗಿ ಇರುತ್ತೆ ಈ ಥರ ಮಾಡುವುದರಿಂದ. ನೋಡಿ, 2 ನಿಮಿಷ ಬಿಟ್ಟು ತೆಗೀರಿ. ಇಲ್ಲಿ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗಿದೆ, ಬೇಳೆ ಹಾಕೋ ವಿಡಿಯೋ ಹೋಗಿದೆ. ಹಾಗಾಗಿ ನಾನಿಲ್ಲಿ ಬೇಳೆಯನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇರೋದು. ಬೇಳೆ ಹಾಕೋ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ, ಹಾಗಾಗಿ ಬೇಳೆ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಪುದೀನ ಸೊಪ್ಪನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷನಾದರೂ ಕುದಿಸ್ಬೇಕು ನಾವು ಮೇಲ್ಗಡೆ ಮುಚ್ಚಿಬಿಟ್ಟು. ನೋಡಿ, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ನೋಡಿ, ಇದೇ ಥರ ನಾವು ಒಂದು 2 ನಿಮಿಷ ಸಾರು ಕುದಿಸಿದರೆ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಸಾರು ಎಷ್ಟು ಚೆನ್ನಾಗಿ ಕುದಿಸ್ತೇವೋ ಅಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿ, ಇವಾಗ ಬಿಸಿ ಬಿಸಿಯಾದ ಕುಂಬಳಕಾಯಿ ಹುಳಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.